ಬಹುಶಃ ನಾವು ಸ್ಟಾರ್ ಅಂತ ನೋಡಿದ ತಕ್ಷಣ ಅವರೆಲ್ಲರೂ ಆಟೋದ ಒಂದು ಸಿನಿಮಾ ಮಾಡಿರೋರೆಲ್ಲ ಸ್ಟಾರ್ಗಳಾಗಿ ಮೆರೆದಿದ್ದಾರೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಯಾಕೆ ನೀವು ಅಷ್ಟು ಎಮೋಷ್ನಲ್ ಆದ್ರಿ ಇದರಲ್ಲಿ ನಮ್ಮ ಲಾಸ್ಟ್ ಟ್ರೈಲರ್ ಇದರಲ್ಲೂ ಅಂತ. ತಿಂಗಳ ಎಂಡಲ್ಲಿ ನಮ್ಗೆ ಮನೆ ಬಾಡಿಗೆಗಳು ಜ್ಞಾಪಕ ಬರ್ತವೆ, ಮನೆಗೆ ತಗೊಳ್ಬೇಕಾದ್ರೆ ರೇಷನ್ಗಳು ಜ್ಞಾಪಕ ಬರ್ತವೆ. ಹಾಸ್ಟೆಲ್ಗೆ ಹೋಗ್ಬಿಟ್ಟು ರೂಮಲ್ಲಿ 4-5 ಜನ ಇರ್ತಾರೆ, ಎಲ್ಲರ ಹತ್ರ ಒಂದು 2 ಕಾಮೆಂಟ್ ಹಾಕೋಗ್ರು, ದಯವಿಟ್ಟು ಕಾಮೆಂಟ್ ಹಾಕೋಗ್ರು. ಕಾಮನರ್ ಆಗಿ ಎತ್ಕೊಂಬರೋದು ಸುಲಭ ಅಲ್ಲ. ಎಲ್ಲೆಲ್ಲಿ ಆಗುತ್ತೆ, ಹೆಂಗೆ ಆಗುತ್ತೆ, ಹಂಗಂಗೆ ನುಡ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಮಾರ್ಚ್ 15ರಂದು ರಾಜ್ಯಾದ್ಯಂತ ಮೆಹಬೂಬಾ ಅನ್ನುವಂಥ ಒಂದು ಬ್ರಿಲಿಯಂಟ್ ಆದಂತಹ ಪ್ರಯತ್ನ, ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಸಿನಿಮಾಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಶಶಿ ಅವರು ಹಾಗೂ ಪವನಗೌಡ ಅವರು ಮ್ಯಾಕ್ಸಿಮಮ್ ಪ್ರಮೋಷನ್ ಮಾಡ್ತಾರೆ. ಇವತ್ತು ನಾಗರಭಾವಿ ಬಳಿ ಇರುವಂತಹ ಹನುಮಗಿರಿ ಕ್ಷೇತ್ರಕ್ಕೆ ಬಂದಿದ್ವಿ. ಸುಮಾರು ಜನ ಆಟೋದವ್ರ ಜೊತೆ ಮಾತಾಡಿದ್ರು, ಸಿನಿಮಾದ ಬಗ್ಗೆ ಹಂಚ್ಕೊಂಡ್ರು. ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗಿದೆ. ಬಿಗ್ ಬಾಸ್ ಶಶಿ ಅವರಿದ್ದಾರೆ. ಈ ಥರದ ಪ್ರಮೋಷನ್ ಮಾಡೋದು ಒಂದು ಹಂತಕ್ಕೆ ಖುಷಿ ಜೊತೆಗೆ ಗುರು ಆಡಿಯನ್ಸ್ನ ಡೈರೆಕ್ಟಾಗಿ ನಾನು ನೋಡಿದೆ ಅನ್ನೋಂಥ ಫೀಲಿಂಗು ನನ್ನ ಪ್ರಕಾರ. ಎಸ್ ಸರ್, ಇದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವು ಸಿನಿಮಾ ಅಂದಿದ ತಕ್ಷಣ ಒಂದು ಕನ್ವೆನ್ಷನಲ್ ವೇ ಆಫ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ. ಅದು ಎಷ್ಟು ಜನ ತಲುಪ್ತಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಾಗಲ್ಲ, ಬಿಕಾಸ್ ನಾವು ಯಾವತ್ತು ಕ್ಯಾಮ್ರಾಗಳ ಜೊತೆ ಮಾತಾಡ್ತಿರ್ತೀವಿ. ಬಟ್ ಜನರ ಹತ್ರ ಮಾತಾಡಿದಾಗ ತುಂಬ ಖುಷಿಯಾಗುತ್ತೆ. ನಿನ್ನೆನೂ ನಮ್ಮ ಅಗ್ರಿಕಲ್ಚರ್ JKVK ಕಾಲೇಜ್ಗೆ ಹೋಗಿದ್ವಿ. ಪ್ರತಿ ಹಾಸ್ಟೆಲಲ್ಲೂ ಹೋಗಿ ರೂಮ್ಗೂ ಹೋಗಿ ಮಾತಾಡ್ಸ್ಕೊಂಬಂದ್ವಿ. ಸೊ ದಟ್ ನಾನು ಅನ್ಕೊಂಡಿದ್ದು ನಮ್ಮ ಫಸ್ಟ್ ಸರ್ಕಲ್ ಎಲ್ಲಿರುತ್ತೋ ಆ ಫಸ್ಟ್ ಸರ್ಕಲ್ನ ಟ್ಯಾಪ್ ಮಾಡಿ ಮಾರ್ಕೆಟಿಂಗ್ ಮಾಡೋದು ಇಟ್ ಇಸ್ ಸ್ವಲ್ಪ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಅನ್ಕೊಂಡೆ. ಎಸ್. ಆ್ಯಂಡ್ ಪವನಗೌಡ ಮಾಡೋಂಥ ಪ್ರತಿ ಸಿನಿಮಾದ ಪಾತ್ರ ಪ್ರತಿ ಸರಿನೂ ಒಂದು ಹೋರಾಟ ಥರನೇ ಪ್ರಮೋಷನ್ ಮಾಡ್ತಾ ಹೋಗ್ತೀರಿ. ಇದಕ್ಕೊಂದು ಡೆಫಿನೇಷನ್ ಬೇಕು ನನಗೆ, ಇದೆಲ್ಲ ನೋಡಿದ್ರೆ ಡೈರೆಕ್ಟಾಗಿ. ಎಲ್ರಿಗೂ ಗೆಲ್ಲಬೇಕು ಅನ್ನೋ ಹಠ ಇದೆಯಲ್ಲ, ಸೊ ಹಾಗಾಗಿ ಪ್ರತಿ ಸಲನೂ ಹೋರಾಟ ಮಾಡೋದೇನೆ. ಹಿಂದೆನೂ ಮಾಡಿದ್ದೆ, ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ್ಯಂಡ್ ನೀವೊಂದು ಮಾತು ಹೇಳಿದ್ರೆ ಆಟೋದವ್ರಿಗೆ, ಫಸ್ಟ್ ಆಡಿಯನ್ಸು ನಿಮ್ಮ ಬೆಲ್ಟು ಅಂದ್ರಿ. ಆ್ಯಕ್ಚುಲಿ ಸತ್ಯ ಅದು. ಆಟೋದವರ ಪರಿವಾರದವರು, ಈ ಲಾರಿ ಡ್ರೈವರ್ಗಳು, ಆಮೇಲೆ ತುಂಬ ಫುಡ್ ಸ್ಟ್ರೀಟಲ್ಲಿ ಓಡಾಡೋಂಥವ್ರು, ಇದು ಫಸ್ಟ್ ಪ್ರೈಮರಿ ಲೆವೆಲಲ್ಲಿ ಆಡಿಯನ್ಸ್ನ ರೀಚ್ ಮಾಡೋಂಥದ್ದು. ಈ ಒಂದು ಥಾಟ್ ಪ್ರೊಸೆಸ್ಗೆ ಮೇನ್ ರೀಸನ್ ಏನು ಅಂತ ಸರ್ ನಂಗೆ ಗೊತ್ತಿಲ್ಲ. ಬಹುಶಃ ನಾವು ಸ್ಟಾರ್ ಅಂತ ನೋಡಿದ ತಕ್ಷಣ ಅವರೆಲ್ಲರೂ ಆಟೋದ ಒಂದು ಸಿನಿಮಾ ಮಾಡಿರೋರೆಲ್ಲ ಸ್ಟಾರ್ಗಳಾಗಿ ಮೆರೆದಿದ್ದಾರೆ. ಸೊ ಐ ಆಲ್ವೇಸ್ ಬಿಲೀವ್ ದಟ್ ಆಟೋ ಈಸ್ ವೆರಿ ಕ್ರೂಷಿಯಲ್. ಕನ್ನಡ ಫಿಲಮ್ ಇಂಡಸ್ಟ್ರಿಗೂ ಆಟೋಗೂ ತುಂಬ ನಂಟಿದೆ, ಆಟೋ ಚಾಲಕರಿಗೂ ಮತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಗೂ. ಸೊ ನಾನು ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದು ಅನ್ಬೇಕು ಅಂತ ಮಾತಾಡಿದ್ದಲ್ಲ, ಅಚಾನಕ್ಕಾಗಿ ಮಾತಾಡಿ ಅಂದಿದ ತಕ್ಷಣ ನನ್ನ ಮನಸ್ಸಿಂದ ಬಂದಿದ್ದು ಮಾತದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್, ಬಿಕಾಸ್ ದ ಮಾಸ್ ಕ್ರೌಡ್ ಇವ್ರುಗಳ ಹತ್ರ ನಾವು ಗೆದ್ದುಬಿಟ್ವಿ ಅಂದರೆ ಎಲ್ಲರ ಹತ್ರನೂ ಗೆಲ್ಲೋವಂಥ ಜಾಸ್ತಿ ಸಾಧ್ಯತೆಗಳಿರ್ತವೆ ಅಂತ ನನ್ನ ಬಿಲೀಫ್ ಸರ್. ಆ್ಯಂಡ್ ಸ್ಪೆಷಲಿ ಪವನ, ನಂದೊಂದು ಕ್ಯೂರಿಯಸ್ ಪಾಯಿಂಟ್ ಅಂದರೆ, ಸಿನಿಮಾ ಸಣ್ಣದು ದೊಡ್ಡದು ಅಂತಲ್ಲ, ಸಿನಿಮಾದ ಪ್ರಮೋಷನಲ್ ಸೇಮ್ ಪಾರ್ಟ್ ಮಾಡ್ತೀರಿ, ತುಂಬ ಕೆಳಗಡೆಯಿಂದ ಮೇಲೊಂದು ತನಕ ರೀಚ್ ಆಗ್ತೀರಿ. ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಮೆಹಬೂಬಾ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆ? ತುಂಬ ರೀಚ್ ಆಗಿದೆ. ನಾನು ಯೂಶ್ವಲಿ ನಮ್ಮದು ಸಿನಿಮಾದ ಯಾವುದೇ ಕಾಂಟೆಂಟ್ನ ನಾನು ಕಳಿಸ್ಕೊಡಲ್ಲ ನನ್ನ ಸರ್ಕಲ್ಗೆ. ನಾನು ಯಾವತ್ತೂ ಅವ್ರ ಕಡೆಯಿಂದ ಬರುತ್ತಾ ನನಗೆ ಅಂತ ಕಾಯ್ತೀನಿ. ಸೊ ಈ ಸಿನಿಮಾದು ಅದು ಹಂಗಾಗಿದೆ. ನಾನು ಯೂಶ್ವಲಿ ಯಾರಿಗೂ ಕಳಿಸ್ಕೊಡಲ್ಲ. ಅವ್ರಾಗೇ ಎಲ್ಲೋ ಸಿಕ್ಕು ಅವ್ರು ನೋಡಿ ಅವ್ರು ಅದಕ್ಕೆ ರೆಸ್ಪಾನ್ಸ್ ನನಗೆ ಕಳಿಸ್ತಾರೆ. ಓಕೆ, ಇದು ನೋಡಿದೆ ನಾನು, ಈ ಕಾಂಟೆಂಟ್ ಸಿಕ್ತು, ನಿಮ್ಮ ಸಿನಿಮಾದು ಇದೇನೋ ಕ್ಲಿಪ್ ಸಿಕ್ತು, ಈ ಸಾಂಗ್ ಸಿಕ್ತು ಅಂತ. ಸೊ ಆ ಥರದ್ದು ನಡೀತಿದೆ. ಸೊ ಹಾಗಾಗಿ ನಾನು ತುಂಬ ನಂಬಿದ್ದೀನಿ ದಟ್ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ ನಮ್ಮ ಕಾಂಟೆಂಟ್. ಆ್ಯಂಡ್ ನಮ್ಮ ಎಫರ್ಟ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎಲ್ಲ ವರ್ತ್ ಆ್ಯಂಡ್ ರೈಟ್ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಶಶಿ ಅವ್ರ ಮಾತು ತುಂಬ ಇನ್ಸ್ಪೈರ್ ಆಗಿದೆ ನನಗೆ. ಸುಮ್ಮನೆ ನಾನು ಹೀರೋ ಆಗಿಲ್ಲ, ಏನೋ ಒಂದು ಶ್ರಮದ ಕತೆ ಹೇಳಿದ್ರಿ, ಯಾರೋ ಒಬ್ಬ ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ರಿ, ಇದೆಲ್ಲವೂ ಅಲ್ಲಿದ್ದವ್ರಿಗೆ ಕನೆಕ್ಟ್ ಆಯಿತು. ಜೊತೆಗೆ ಗುರು ಏನೋ ಒಂದು ಪ್ರಯತ್ನ ಮಾಡ್ತೇನೆ ಹುಡುಗ, ಅವನಿಗೆ ನಾವು ಗೆಲ್ಲಿಸ್ಬೇಕು ಅಂತ ತುಂಬ ಒಳ್ಳೆಯ ಮನಸ್ಸಲ್ಲಿ ಹೇಳಿದರು. ಈ ಥರದ ಒಳ್ಳೆಯ ಮನಸ್ಸು, ಈ ಥರದೊಂದು ಆಡಿಯನ್ಸ್ ಫ್ಲೋ ಹೇಗೆ ನಿಮಗೆ ಫೀಲ್ ಆಗುತ್ತೆ ಸರ್? ನನಗೆ ಖುಷಿ ಆಗುತ್ತೆ ಸರ್. ಬೇಸಿಕಲಿ ನಾನೇನು ಗಾಂಧಿನಗರಲ್ಲಿ ದೊಡ್ಡ ಕಟೌಟ್ ಹಾಕ್ಬಿಟ್ಟು ಹಾರಗಳಾಕ್ಬಿಟ್ಟು ಪಟಾಕಿ ಹೊಡಿಬೇಕು ಅನ್ನೋ ನನ್ನ ಇಂಟೆನ್ಷನ್ ಇಲ್ಲ. ಇವತ್ತೆಲ್ಲ 100 ಸಿನಿಮಾ ಆದರೂ ನಂಗೆ ಅದು ಬರೆದಿದ್ರು ಐ ಡೋಂಟ್ ಮೈಂಡ್ ಅಬೌಟ್ ಇಟ್. ನಮ್ಮ ಹೋರಾಟ, ನಾವು ಮಧ್ಯತರಗತಿ ಕುಟುಂಬದಿಂದ ಬಂದಾಗ ನಮ್ಮ ಹೋರಾಟ ಯಾವಾಗಲೂ ಎಕ್ಸಿಸ್ಟೆನ್ಸ್ಗಿರುತ್ತೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಯಾಕೆ ನೀವು ಅಷ್ಟು ಎಮೋಷ್ನಲ್ ಆದ್ರಿ ಇದರಲ್ಲಿ ನಮ್ಮ ಲಾಸ್ಟ್ ಟ್ರೈಲರ್ ಇದರಲ್ಲೂ ಅಂತ. ಬಿಕಾಸ್ ಯಾಕೆ ಅಂದರೆ ನಮ್ಮ ಜವಾಬ್ದಾರಿಗಳು ಅಷ್ಟಿದಾವೆ ಸರ್. ಕೆಲವೊಬ್ಬರಿಗೆ ಸಿನಿಮಾ ಮಾಡೋದು ಏನಕ್ಕೆ ಅಂದರೆ ಹೀರೋ ಆಗಿ ಲಾಂಚ್ ಆಗಬೇಕು ಅಂತ. ಬಟ್ ಇಲ್ಲಿ ನಾನು ಹೀರೋ ಆಗಿ ಲಾಂಚ್ ಆಗೋದರ ಜೊತೆಗೆ ಈ ಬಂಡವಾಳನೂ ನನಗೆ ಹಿಂತೆಗಿಬೇಕು ಅನ್ನೋಂಥ ಜವಾಬ್ದಾರಿ ಇದೆ. ತಿಂಗಳ ಎಂಡಲ್ಲಿ ನಮ್ಗೆ ಮನೆ ಬಾಡಿಗೆಗಳು ಜ್ಞಾಪಕ ಬರ್ತವೆ, ಮನೆಗೆ ತಗೊಳ್ಬೇಕಾದ್ರೆ ರೇಷನ್ಗಳು ಜ್ಞಾಪಕ ಬರ್ತವೆ. ಇವೆಲ್ಲದರ ನಡುವೆ ಏನಾಗ್ತಿದೆ ಅಂತ ಒಂದು ಗೊಂದಲದ ಸಿಚುವೇಷನ್ಗಳು ಶುರುವಾಗ್ಬಿಡ್ತಾವಲ್ಲ, ಆ ಭಯ 100% ಇದೆ. ಈಗಲೂ ಆ ಭಯ ಇದೆ. ಬಟ್ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಕನ್ನಡಿಗರು ಕೈ ಬಿಡಲ್ಲ ಅನ್ನೋ ಒಂದು ತುಂಬ ಗಟ್ ಫೀಲಿಂಗ್ ಇದೆ. ಇದನ್ನು ಹೆಂಗೆ ನಾವು ನಮ್ಮ ಅಂದರೆ ಪ್ರಾಣ ಕೊಟ್ಟು ಪ್ರಮೋಷನ್ ಮಾಡ್ತಾಯಿದ್ವಿ, ಏನೇನು ಮಾಡಬೇಕು ಪ್ರತಿಯೊಂದು ಮಾಡ್ತಾಯಿದ್ವಿ ಸರ್. ಫಾರ್ ಎಕ್ಸಾಂಪಲ್, ಈಗ ನಿನ್ನೆ ನಮ್ಮ ಯೂಟ್ಯೂಬ್ ಚಾನಲ್ ಅವರು ಕಾಮೆಂಟ್ಸ್ ಬಂದರೆ ಸಾಂಗ್ ಟ್ರೆಂಡಿಗೆ ಬೀಳುತ್ತೆ ಅಂತಂದರು. ಅದೇ ಕಾರಣಕ್ಕೆ ನಮ್ಮ ಹಾಸ್ಟೆಲ್ಗೆ ಹೋಗ್ಬಿಟ್ಟು ರೂಮಲ್ಲಿ 4-5 ಜನ ಇರ್ತಾರೆ, ಎಲ್ಲರ ಹತ್ರ ಒಂದು 2 ಕಾಮೆಂಟ್ ಹಾಕೋಗ್ರು, ದಯವಿಟ್ಟು ಕಾಮೆಂಟ್ ಹಾಕೋಗ್ರು, ನಿಂಗೇನೋ ಸಾಂಗ್ ತೋರಿಸ್ಬಿಟ್ಟು ಕಾಮೆಂಟ್ ಹಾಕು ಅಂತ ಹೇಳಿದೆ. ನಮ್ಮ ರಾಕ್ಷಸ ಪ್ರಯತ್ನ ನಡೀತಾ ಇದೆ. ಇಲ್ಲಿಂದ ಮುಂದೆ ಜನಕ್ಕೆ ಬಿಟ್ಟಿರುವಂಥದ್ದು ಅಂತ ನಾನು ಬಿಲೀವ್ ಮಾಡ್ತೀನಿ ಸರ್.
ಇಲ್ಲ ಯೂಶಲಿ ಪವನ ಎಲ್ಲ ಥರದ ಡೈಮೆನ್ಷನ್ ನೋಡಿರ್ತಾರೆ, ಸ್ಟಾರ್ಗಳ ಜೊತೆಗೆ ಸಿನಿಮಾ ಮಾಡಿದ್ದಾರೆ. ಈ ಥರದ ವಿಚಿತ್ರ ಮೆಂಟಾಲಿಟಿ ಹುಡುಗ, ಅಂದರೆ ಎಮೋಷ್ನಲ್ ಆದೆ ಅಂತಾನೆ, ನಾನು ದೊಡ್ಡ ಸ್ಟಾರ್ ಆಗಬೇಕು ಮರಿಬೇಕಂತ ಆಸೆ ಇಲ್ಲ ಅಂತಾನೆ. ಇದರದ್ದು ಎಲ್ಲರ ಮಧ್ಯೆ ಒಂದು ಸಿನಿಮಾ ಜರ್ನಿ, ಒಂದು ಬ್ಯೂಟಿಫುಲ್ ಜರ್ನಿ, ಇದನ್ನ ಹೇಗೆ ಕನೆಕ್ಟ್ ಮಾಡ್ಕೋತೀರ ನೀವಂತ? ಹೌದು, ಇದೊಂದು ಸ್ಪೆಷಲ್ ಕೇಸೆ. ಅಷ್ಟೇ ಅಲ್ಲದೆ ಅವರು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆ ಕಾಮನರ್ ಆಗಿ ಎತ್ಕೊಂಬರೋದು ಸುಲಭ ಅಲ್ಲ. ಸೊ ಎಸ್, ಪ್ರೂವ್ಡ್ ಈಸ್ ಪೊಟೆನ್ಷಿಯಲ್, ವಾಟ್ ಈಸ್ ಈ ಕೇಪಬಲ್ ಆಫ್ ಅಲ್ವಾ. ಸೊ ಅದೇ ಎನರ್ಜಿ, ಅದೇ ಎಫರ್ಟ್ಸ್ ಮತ್ತು ಅದೇ ಅಷ್ಟೇ ಹಾರ್ಡ್ ವರ್ಕ್ ಇಲ್ಲೂ ಗೆಲ್ಲಬೇಕು ಅಂತ ಅವರು ಮಾಡ್ತಿದ್ದಾರೆ. ಸೊ ಇಡೀ 7 ಕೋಟಿ ಜನರ ಮನಸ್ಸನ್ನು ಗೆದ್ದು ಒಂದು ವೇದಿಕೆ ಗೆದ್ದಿದ್ದಾರೆ. ಸೊ ಇವತ್ತು ಅದೇ ಹೋರಾಟ ಅವರಿಗೆ. ಸೊ ಅದಕ್ಕೆ ಏನೆಲ್ಲ ಎಫರ್ಟ್ಸ್ ಹಾಕ್ಬೋದು ಅದನ್ನು ಮಾಡ್ತಿದ್ದಾರೆ. ಸೊ ಅದು ಪ್ರತಿಫಲ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಬಿಕಾಸ್ ಐ ನೆವರ್ ಸೀನ್ ಎನಿಬಡಿ. ಪ್ರಮೋಷನ್ಸ್ ಟೈಮಲ್ಲಿ ನಾವು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮಾಧ್ಯಮದ ಮುಂದೆ ಹೋಗಿ ಮಾತಾಡ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದು ಪ್ರಾಡಕ್ಟ್ ಅಂತ ಒಂದು ತೊಗೊಂಡು ಬಂದಿರ್ತೀವಿ, ಅದ್ರ ಮೇಲೆ ನಂಬಿಕೆ ಇಟ್ಟು ಮಾಡಿರ್ತೀವಿ. ಸೊ ಇಲ್ಲಿ ಪ್ರಾಡಕ್ಟ್ ಅನ್ನೋ ಒಂದು ನಂಬಿಕೆ ಜೊತೆಗೆ ಆ್ಯಸ್ ಎ ಇಂಡಿವಿಜುವಲ್ ಆಗಿ ಶಶಿ ಅವರು ಲೈಕ್ ಎಲೆಕ್ಷನ್ ಕ್ಯಾಂಪೇನ ಲಿಟ್ರಲಿ ನಾವು ಹೇಗೆ ಮಾಡ್ತೀವಿ ಡೋರ್ ಟು ಡೋರ್ ಹೋಗಿ, ಅಂದರೆ ನಾನು ಯಾವಾಗಲೂ ಅನ್ಕೋತೀನಿ, ಒಂದು ಕಾನ್ಸ್ಟಿಟ್ಯೂಯನ್ಸಿ, ಒಂದು ತಾಲೂಕು ಅಥವಾ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಗೆ MP ಎಲೆಕ್ಷನ್ಸ್, MLA ಎಲೆಕ್ಷನ್ಸ್ ನಿಂತ್ಕೊಂಡಾಗ ಒಂದು ತಾಲೂಕು ಮಟ್ಟದಲ್ಲಿ, ಒಂದು ರಾಜ್ಯ ಮಟ್ಟದಲ್ಲಿ ಅಷ್ಟು ಇಂಟೆನ್ಸ್ ಕ್ಯಾಂಪೇನಿಂಗ್ ಮಾಡ್ತಾರೆ, ಡೋರ್ ಟು ಡೋರ್ ಹೋಗಿ ಕೇಳ್ಕೊತಾರೆ ಮತ ಹಾಕಿ ಅಂತ. ನಾವು ಇಡೀ ಕರ್ನಾಟಕಕ್ಕೆ ಸಿನಿಮಾ ಮಾಡ್ತಿರೋದು, ನಾವು ಯಾವ ಮಟ್ಟಕ್ಕೆ ಪ್ರಮೋಷನ್ಸ್ ಮಾಡಬೇಕು, ಯಾವ ಮಟ್ಟಕ್ಕೆ ಡೋರ್ ನಾಕ್ ಮಾಡಿ ನಮ್ಮ ಸಿನಿಮಾ ಬಂದು ನೋಡಿ ಅಂತ ನಾವು ಕೇಳಬೇಕು. ಇಟ್ ಹ್ಯಾಸ್ ಟು ಬಿ ಲೈಕ್ ನೋ ಕಂಪ್ಯಾರಿಸನ್, ನಾವು ಬೇರೆ ಲೆವೆಲ್ಗೆ ಮಾಡ್ಬೇಕು. ಹಂಗೆ ನೋಡಿದ್ರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನಸ್ಸಿಗೆ ಹೋಗಿ ನಾಕ್ ಮಾಡಿ ನಮ್ಮ ಸಿನಿಮಾ ನೀವು ನೋಡಬೇಕು ಅನ್ನೋ ಪ್ರಯತ್ನನ ಶಶಿಯವ್ರು ಮಾಡ್ತಿದ್ದಾರೆ. ಅದು ಎಲ್ರಿಗೂ ಆಗಲ್ಲ, ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರ ಸ್ಟಾರ್ಡಮ್ ಆಗಿರ್ಬೋದು, ಅವ್ರದ್ದೇ ಆದ ಮೈಂಡ್ಸೆಟ್ ಮನಸ್ಥಿತಿಗಳಾಗಿರ್ಬೋದು, ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಮೀರಿ ಪ್ರತಿಯೊಬ್ಬರು ಮನಸ್ಸನ್ನ ಹೋಗಿ ತಲುಪೋದಲ್ಲ, ನಾಕ್ ಮಾಡ್ತಿದ್ದಾರೆ ಇವರು. ನೀವು ಬರಬೇಕು, ನೀವು ನಮ್ಮ ಸಿನಿಮಾ ನೋಡಬೇಕು ಅಂತ. ದಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಲೈಕ್ ಒಂದು ಗೆಲುವಿನ ಲಕ್ಷಣ ಮತ್ತು ಒಬ್ಬ ಲೀಡರ್ನ ಲಕ್ಷಣ. ದಟ್ ಅವ್ರು ಯಾವುದೂ ಬಿಡ್ತಿಲ್ಲ, ಎಲ್ಲೂ ಬಿಡ್ತಿಲ್ಲ, ಎಲ್ಲೆಲ್ಲಾಗುತ್ತೆ ಹೆಂಗೆಂಗಾಗುತ್ತೆ ಹಂಗಂಗೆ ನುಡ್ಕೊಂಡು ಹೋಗ್ತಾ ಇದ್ದಾರೆ. ಐ ಹೋಪ್ ಇಷ್ಟು ಅವ್ರ ಎಫರ್ಟ್ಸ್ ಆ್ಯಂಡ್ ನಮ್ಮೆಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ಪೊಟೆನ್ಷಿಯಲ್ ಏನಿದೆ, ಈ ಸಿನಿಮಾಗೆ ಏನು ಪೊಟೆನ್ಷಿಯಲ್ ಇದೆ ಅದು ರೀಚ್ ಆಗಲಿ. ಅವ್ರು ಹಾಕಿರೋ ಅಷ್ಟು ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ಸ್ ರಿಸಲ್ಟ್ ಕೊಡಲಿ ನಾಳೆ. ಆ್ಯಂಡ್ ಅವತ್ತು ಟೀಸರ್ ಲಾಂಚ್ ದಿನ ಅವರು ಎಮೋಷ್ನಲ್ ಆಗಿ ಹತ್ತರು. ಸಿನಿಮಾ ರಿಲೀಸ್ ದಿನ ಆನಂದ ಬಾಷ್ಪ ಬರಲಿ ಅವ್ರ ಕಣ್ಣಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೆಹಬೂಬಾ ಚಿತ್ರಕ್ಕೆ ದೊಡ್ಡ ಮಟ್ಟ ಸಕ್ಸಸ್ ಆಗಲಿ. ಮಾರ್ಚ್ 15 ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ದಿನದ ನಂತರ ಲೋಕಸಭೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ನಿಮ್ಮ ಮಾತು ಕೇಳಿದ್ರೆ ಆದಷ್ಟು ಬೇಗ ಪಾರ್ಟಿ ಯಾವುದೊಂದು ಗೊತ್ತಿಲ್ಲ, ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತಾರೆ, ರಾಜಕೀಯಕ್ಕೂ ಬರೋದಕ್ಕೆ ತಯಾರಾಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಮೆಹಬೂಬಾ ಚಿತ್ರತಂಡದ ಬಿಗ್ ಬಾಸ್ ಶಶಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.